2019 ಈ ತರ ಗೊಂದಲ ಇರಲಿಲ್ಲ ಸರ್. ಆದ್ರೆ 120 ಸ್ಥಾನ ಇದ್ದ ಸಂದರ್ಭದಲ್ಲೂ ಕೂಡ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಿದ್ದ ಅದು ಅನೌನ್ಸ್ ಆಗಿದೆ ಸರ್. ಈ ಬಾರಿ ಯಾಕೆ ಆಗ್ತಾ ಇಲ್ಲ ಸರ್ ಅಂತ ನೋಡಿ, ಇದನ್ನು ಯಾಕೆಂದರೆ ನಾವು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ತೀರ್ಮಾನ ಒಂದಾಗಿದ್ದರೂ ಕೂಡ ವರಿಷ್ಠರು ಅಲ್ಲಿ ಏನು ಚರ್ಚೆ ಆಯಿತು ಅಂತ ಯಾರಿಗೂ ಇವತ್ತವರೆಗೂ ಬಹಿರಂಗಪಡಿಸಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಅದನ್ನು ಮತ್ತೆ ಕೆದಕಿ ನೋಡುವಂಥದ್ದಲ್ಲ. ಒಳ್ಳೆಯದಾಗಲಿ, ಯಾರಾದರೂ ಇರಲಿ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣ ಅವಧಿಯಲ್ಲಿ ತನ್ನ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ತಾವು ಕಾರ್ಯಾಧ್ಯಕ್ಷರು ಬರೀ MLA ಮಾತ್ರ, ಕಾಂಗ್ರೆಸ್ ಕಾರ್ಯಾಧ್ಯಕ್ಷ, ಇದು ಎಫೆಕ್ಟ್ ಆಗ್ತಾ ಇಲ್ವಾ ಅಂತ ಪಾರ್ಟಿ ಮೇಲೆ? ಆ ಕಾರಣಕ್ಕಾಗಿಯೇ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನ ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಅಥವಾ ಸಚಿವ ಏನು ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಅಪಸ್ವರ ಯಾರು ಎತ್ತಬಾರದು ಅನ್ನೋ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಶಾಸಕರಿಗೆ ಮಾನ್ಯ KPCC ಅಧ್ಯಕ್ಷರು ರವಾನಿಸಿದ್ದಾರೆ. ಈ ಗೊಂದಲದಲ್ಲಿ ನೀವು ಆ ಕಲಂಕಗಳನ್ನ ನಿಮ್ಮ ಮೇಲೆ ಎತ್ಕೋಬೇಡಿ. ಪಕ್ಷದ ತೀರ್ಮಾನ ಪಕ್ಷಕ್ಕೆ ಬಿಡಿ. ಹಾಗಾಗಿ ನಾವು ಹೇಳುವಂಥದ್ದು, ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಸರ್ಕಾರ ಪಕ್ಷದಿಂದ, ಹಾಗಾಗಿ ಪಕ್ಷ ಮೇಲ್ಗೈ ಇರೋದ್ರಿಂದ ಪಕ್ಷ ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ತಾಗ್ತೀವಿ. ಹಂಗಾದ್ರೂ ಕೂಡ ನಿಲ್ತಾ ಇಲ್ಲ, ಯಾಕಂದ್ರೆ ಕೇಳ್ತಾ ಇರುವಂಥದ್ದು ಹಂಗಾದ್ರೂ ಕೂಡ ನಿಲ್ತಾ ಇಲ್ಲ. ಮುಖ್ಯಮಂತ್ರಿ ವಿಚಾರ ಎಲ್ಲ ಕಡೆಯೂ ಮಾತಾಡ್ತಾ ಇದ್ದಾರೆ. ಇದು ನಿಮ್ಮ ಸರ್ಕಾರದ ಮೇಲೆ, ಪರ್ಟಿಕ್ಯುಲರ್ ನಿಮ್ಮ ಪಾರ್ಟಿ ಮೇಲೆ ಫ್ಯೂಚರ್ ದೃಷ್ಟಿಯಿಂದ ಎಫೆಕ್ಟ್ ಬೀಳ್ತಿಲ್ವಾ ಅಂತ? ಖಂಡಿತ. ಇದರಿಂದ ಆಗುವಂಥ ಪರಿಣಾಮಗಳು, ದುಷ್ಪರಿಣಾಮಗಳು ಅದು ಈಗಾಗಲೇ ನಾವು ವಿಶ್ಲೇಷಣೆ ಮಾಡಿ ಮಾತಾಡುವಂಥ ಸಂದರ್ಭದಲ್ಲಿ ಮಾತಾಡಿದ್ದೇವೆ. ಸೊ ಇದನ್ನು ತಡೆಯುವಂತಹ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ವಿ. ಇನ್ನು ಮುಂದೆ ಅದನ್ನು ಬಿಗಿಯಾಗಿ ನಿಲ್ಲಿಸುವಂಥದ್ದಕ್ಕೆ ಏನು ಬೇಕು ಮಾಡ್ತೀವಿ. ಪ್ರತಿ ಬಾರಿ ಕೂಡ 5 ವರ್ಷ ತಂದೆ ಮುಖ್ಯಮಂತ್ರಿ ಇರ್ತಾರೆ ಅಂತೇಳಿ ಪ್ರತಿ ಬಾರಿ ಹೇಳ್ತಾ ಇದ್ದಾರೆ. ಇದು ಶಾಸಕಾಂಗ ಪಕ್ಷಕ್ಕಿರುವಂತಹ ಅಧಿಕಾರ, ವೈಯಕ್ತಿಕವಾಗಿ ಇರುವಂತಹ ವಾಕ್ ಸ್ವಾತಂತ್ರ್ಯ, ಇದು ಬೇರೆ ಬೇರೆ. ಯತೀಂದ್ರ ಅವರು ಮಾತಾಡಿರುವಂಥದ್ದು, ಅವರು ಉತ್ತರಾಧಿಕಾರಿ ಅನ್ನೋ ಪದನ ಬಳಕೆ ಮಾಡಿರುವಂಥದ್ದು, ಅದು ಅವರ ವೈಯಕ್ತಿಕ ಆಸೆ ಆಗಿದ್ದರೂ ಕೂಡ ಏನು ಬೇಕಾದರೂ ಆಗುವಂಥದ್ದಕ್ಕೆ ಇದು ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ. ಸೊ ಹಾಗಾಗಿ ನಮಗೇನಾಗುತ್ತೆ, ಸಂಖ್ಯೆ ಬಲದ ಮೇಲೆ ನಾವು ತೀರ್ಮಾನಗಳು ತಗೋತೀವಿ. ಆ ತಗೊಳ್ಳುವಂಥ ಕಾಲ ಬಂದಾಗ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೊಡ್ತೀವಿ. ಸರಿ.